ನಾನೇ ಲೇಟ್ ಇವತ್ತು. ನಾನು ಹೋಗ್ತಾ ಇರಲಿಲ್ಲ ಬಿಕಾಸ್ ಗಾಡಿ ಇಸ್ಕೊಳ್ಳೋದು ಯಾವಾಗಲೂ ಒಂದ್ಸತಿ. ನಾನು ನೋಡ್ತಾ ಇರ್ಬೋದು ಇನ್ನೊಂದು ಡ್ಯೂಕ್ 250 ಬಂತು ಸ್ಕ್ವಾಡ್ಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಇವತ್ತು ಬಂದು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮಗೆ ಟೈಟಲ್ ತಮ್ಮನಲ್ಲಿ ನೋಡಾಗಲೇ ಗೊತ್ತಾಗಿರುತ್ತೆ. ಲೈಕ್ ಯಾರು ಹೊಸೊಬ್ರು ವ್ಯೂವರ್ಸ್ ಇದ್ದರೆ ಬೇಗ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇ ಲೇಟ್ ಲತೀಫ ನಮ್ಮ ಬ್ಯಾಚ್ ಒಳಗೆ ಅನ್ನಿಸ್ಬಿಡುತ್ತೆ ಒಂದೊಂದ್ಸತಿ. ಬಾಯ್ಸ್ ಬಂದು ಕಾಯ್ತವ್ರು ಹೋಮ ಎಲ್ಲ ಆಗ್ಲೇ. ನಾನೇ ಲೇಟ್ ಇವತ್ತು. ಎಲ್ಲಿಗೆ ಏನು ಅಂತ ಗೊತ್ತಾಗಿರುತ್ತೆ ನಿಮ್ಗಾಗ್ಲೇ. ಎಲ್ಲವ್ರು ಹೋಮ ಅಂತ ಗೊತ್ತಿಲ್ಲ. ಸಿಗ್ನಲ್ ಆದಮೇಲೆ ಸಿಗ್ಬೋದು. ಇದ್ರಲ್ಲಿ ಮೊದಲೇ ಕಾಲಿಟ್ಕೋ ಸಲ ಜೀನ್ಸ್ ಎಲ್ಲ ಹಾಕಿದ್ರೆ ಹೆವಿ ಸಮಸ್ಯೆ. ಸೊ ಬನ್ನಿ ಬೇಗ ಓಡೋಣ. ಎಲ್ಲಿಗೆ ಏನಂತ ಗೊತ್ತಾಗೋದು. ಹೋಮ ಇಲ್ಲೆಲ್ಲೋ ಸಿಗ್ನಲಲ್ಲಿ ಕಾಯ್ತಾ ಇರಬೇಕು. ಎಲ್ಲವನು ನೋಡಿ ಹೋಮ ಫುಲ್ ರೆಡಿ ಆಗ್ಬಿಟ್ಟವನೇ, ಫುಲ್ ಕ್ರೇಜಿ ಆಗಿ. ಫುಲ್ ನಿದ್ದೆ ಮಾಡ್ಬಿಟ್ಟಿದೆ ಬಾಯ್ಸ್. ನೈಟ್ ನಿದ್ದೆನೇ ಇರಲಿಲ್ಲ, ಹೆವಿ ನಿದ್ದೆ ಹಾಕ್ಬಿಟ್ಟಿದೆ. ಗೊತ್ತಾಯ್ತು, ನನ್ನ ಫೋನ್ ಹಾಕಿದೆ ಪಬ್ಜಿ ಆಡೋಣ ಅಂತ, ಆವಾಗಲೇ ಗೊತ್ತಾಯ್ತು ಮಲ್ಬಿಡಿ. ಫುಲ್ ಡೀಪ್ ಸ್ಲೀಪು. ಒಂದು ಮಕ್ಕಳು ಹಾಕಿದೆ ಎಡಿಟಿಂಗ್ ಅಂತ ಗೊತ್ತಾಯ್ತು. ಓ ಪಾಪ ಇನ್ನೇನು ಹೇಳಿ ಅವನಿಗೆ ಬರೋಕ್ಕಾಗಿಲ್ಲ ಅಂದರೆ. ಗಾಡಿನೇ ಓಡ್ಸೋಕ್ಕಾಯ್ತಲ್ಲ. ಆಯ್ ಬ್ರೋ, ಲಾಂಗ್ ಟೈಮ್ ನೋಸಿ. ಹೊರಡೋಣ. ಅಥವಾ ಇವನು ಅಮಿತಾ, ಇವನು ಆಕಾಶು, ಬನ್ನಿ. ನಾನು ಹೋಗ್ತಾ ಇರಲಿಲ್ಲ ಬಿಕಾಸ್ ಗಾಡಿ ಇಸ್ಕೊಳ್ಳೋದು ಯಾವಾಗಲೂ ಒಂದ್ಸತಿ. ಡೆಲಿವರಿಗೆ ಕರೆದವ್ರೆ ಅಂದಾಗ ಹೋಗೋದು ನಮ್ಮ ಕರ್ತವ್ಯ. ಅದು ನನ್ನ ಫ್ರೆಂಡ್ ಆಗಿ ನಾವು ಹೋಗಿಲ್ಲ ಅಂದರೆ ನಮ್ಮ ಜೊತೆನೇ ರೈಡ್ ಮಾಡುತ್ತೆ ಆ ಗಾಡಿ ಮೇಲೆ. ಅದಕ್ಕೆ ನಾವು ಅಲ್ಲಿಗೆ ಆಚಾರ ಹಾಕಬೇಕು. ಒಂಥರ ಗಾಡಿ ಬಂದು ಅವಂದೇ ಹೆಸ್ರೊಳಗೆ, ಆದರೂ ನಮ್ಮದೇ ಒಂಥರ. ಏನು ಬ್ರೋ ಗಾಡಿ ಬಂದಮೇಲೆ ಮರ್ತೋಗ್ಬಿಡ್ತೀಯ ನಮ್ಮನ್ನ ಅಂದೆ. ಅದಕ್ಕೆ ಬ್ರೋ ಇನ್ನು ನಿಮ್ಮ ಜೊತೆನೇ ಜಾಸ್ತಿ ಇರ್ತೀನಿ ಬನ್ನಿ ಬ್ರೋ ಅಂತ. ಸೊ ಬನ್ನಿ ಹೊಡ್ದ ಮಾತಾಡೋಣ. ಗಾಡಿ ಡೆಲಿವರಿ ಇರೋದು ಬಂದ್ಬಿಟ್ಟು ನಮ್ಮ ಚಂದ್ರ ಲೆವೆಟ್ KTM ಶೋರೂಮ್ ಒಳಗೆ. ಸೊ ಬನ್ನಿ ಹೋಗೋಣ. ಯಾವ ಗಾಡಿ, ಯಾವ ಕಲರು, ಏನು ಎಲ್ಲ ನೋಡೋಣ. ನನ್ನ ಬ್ಲಾಗ್ನ ಎಡಿಟ್ ಮಾಡಿದಲ್ಲಿ ಹಾಕಿದರೆ ಇದರಲ್ಲಿ ನಕ್ಕನ್ಲೇ ಅವ್ರ ತಮ್ಮ ಆಗ್ಬಿಟ್ಟಿರ್ತಾ ಇದೆ. ಅಲ್ಲಿ ನೋಡಿ ನಮ್ಮ ಎಕ್ಸ್ಟ್ರೀಮ್ 250 ಓಮ ಕೈಗೆ ಸಿಕ್ಕಿಲ್ಲಪ್ಪ. 4-5 ದಿನ ಆಯಿತು. ಬರ್ತಡೆಯಿಂದ ಫುಲ್ ಬ್ಯುಸಿ ಅವನೇ ಓಮ. ಅವಾಗಲೇ ಹೆಲ್ಮೆಟು ಗೇರ್ಸು ಎಲ್ಲ ಈಸ್ಕೊಬಿಟ್ಟವನಾಗಲೇ ನಮ್ಮ ಅಮಿತಣ್ಣ. ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ಎಲ್ಗಪ್ಪ ಹೋಗೋದು ನಾವು. ಇಲ್ಲಿ ಫುಲ್ ಪಬ್ಲಿಕ್ ರಿಯಾಕ್ಷನ್ ಆಗೋಗುತ್ತಪ್ಪ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ರೆ. ಬಟ್ ಆನ್ ಮಾಡ್ಕೊಂಡಿನಿ ಇಲ್ಲೂ. ಇನ್ಸ್ಟಾ 360 ಇದ್ದಿದ್ರೆ ಒಳ್ಳೆ ಕಾಂಟೆಂಟ್ ಇಲ್ಲೆಲ್ಲ. ಸೊ ಇವಾಗ ಕಾಂಟೆಂಟ್ ಏನು ಬೇಡ, ಶೋರೂಮ್ ಹತ್ರಕ್ಕೆ ಹೋಗ್ಬೋಣ ಬನ್ನಿ ಫಸ್ಟು. ಆಗಲೇ ಅಮಿತಣ್ಣ ರೆಡಿ ಇದ್ದಾನೆ. 2000 years later. ನಾನು ನೋಡ್ತಾ ಇರ್ಬೋದು ಇನ್ನೊಂದು ಡ್ಯೂಕ್ 250 ಬಂತು ಸ್ಕ್ವಾಡ್ಗೆ. ಬನ್ನಿ ಓಡೋಣ. ಏನು ಮಾಡಿಸ್ತಾ ಇದೆಯಾ ಬೈ? ಯಾಕನ್ನ ಬಿಡು, ಆಮೇಲೆ ಪೂಜೆ ಮಾಡ್ಸಕ್ ಟೈಮ್ ಆಗ್ಬಿಡುತ್ತೆ. ಆಮೇಲೆ ಹಾಕು ಒಂದು ಬರಪ್ಪ, ಟೈಮ್ ಆಗೋದು ಪೂಜೆಗೆ. ಶೋರೂಮ್ ಮಾಡೋದು ಇದೊಂದು ಹಿಂಸೆ ಬಾಯ್ಸ್. KLX owns the road bro. ಎಷ್ಟು ಜನ ನೋಡ್ತಾರೆ ಗೊತ್ತಾ ಅಲ್ಲಿ ಶೋರೂಮ್ ಮುಂದೆ. ಓಡ ಕಂಗ್ರ್ಯಾಚುಲೇಷನ್ಸ್, ಆರಾಮಾಗಿ ಬಾ, ಮೆತ್ತಗೆ ಬಾ. ಫೈನಲಿ ಡೆಲಿವರಿ ಆಯಿತು ಬಾಯ್ಸ್. ವಿಡಿಯೋ ಏನು ಮಾಡಲಿಲ್ಲ ಬಿಕಾಸ್ ಡೆಲಿವರಿಗೆ ಜಾಗನೇ ಕೊಟ್ಟಿರಲಿಲ್ಲ ಬೋಡಿ ಮಕ್ಕಳು. ಯಾವುದೋ ಸಂದಿಲ್ ಗಾಡಿ ನಿಲ್ಲಿಸ್ಬಿಟ್ಟು ಬಟ್ಟೆ ಒಜ್ಜಿಸ್ಬಿಟ್ಟಿದ್ರು. ನಮ್ಮ ಜನನೇ ಹಿಂಗೆ, ನಿಜ ನಮ್ಮ ಜನನೇ ಹಿಂಗೆ. ಸೊ ಬನ್ನಿ ಫಸ್ಟು ಏರಿಯಾಗೆ ಹೋಗ್ಬಿಡೋಣ. ಏನಂತೀರಾ? ಪಾಪ ಪೂಜೆ ಮಾಡಿಸ್ಲಿ ಅವ್ನ ಗಾಡಿಗೆ. ಇನ್ನು ಆ ಗಾಡಿನ ಜನ ರೋಡ್ ಮೇಲೆ ನೋಡಿಲ್ಲ. ಮತ್ತು ಯಾರಿಗೂ ಡೆಲಿವರಿ ಸಿಗ್ತಾ ಇಲ್ಲ ಗಾಡಿ. ಎಲ್ಲೋದಾ? ಕಾಫಿ ಗಿಫಿ ಹಾಕ್ತೀಯಾ? ಬನ್ನಿ ನಮ್ಮ ಕಾಲೇಜ್ ಹತ್ರಕ್ಕೆ ಹೊರಡೋಣ ಇವಾಗ. ಇದೇನಪ್ಪ ನಾಗರಬಾವಿ ಇಷ್ಟು ಟ್ರಾಫಿಕ್ ಆಗ್ಬಿಡೈತೆ. ಹಿಂಗೆಲ್ಲ ಆದರೆ ಇರಿಟೇಷನ್ ಆಗ್ಬಿಡೋದು ಓಡಾಡೋಕ್ಕೇನೆ. ಆದರೂ ಏನು ಗೊತ್ತಾ, ಏನಾದರೂ ಹೊಸದು ಇಸ್ಕೋತೀರಾ, ಏನಾದರೂ ಮಾಡ್ತೀರಾ ಅಂದಾಗ ಅದು ತುಂಬ ಯೋಚನೆ ಮಾಡಿ. ಬಿಕಾಸ್ ಇನ್ವೆಸ್ಟಿಂಗ್ ಆನ್ ಯು ಆ್ಯಂಡ್ ಯುವರ್ ಸೆಲ್ಫ್ ಲೈಕ್ ಬಿಗ್ ಟಾಸ್ಕ್ ಅಂದ್ಕೊಳ್ಳಿ. ಅದು ಅಮಿತಾ ಬರಲಿ, ಹೊಸ ಗಾಡಿ ಬೇರೆ, ಒಳ್ಳೆ ಟ್ಯಾಕ್ಸ್ ಹಾಕ್ಬೇಕಲ್ಲ ಇವಾಗ. ಗಾಡಿ ಈಸ್ಕೊಳ್ಳೋದು ಏನಿಲ್ಲ ತೊಂದರೆ, ಅವ್ರ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ಸೋದೇ ಹಿಂಸೆ. ಹೆಂಗೋಗೋಣ ಬಾಮ ಸ್ಟ್ರೈಟಾ? ಇದೇ ಜಿಮ್ಗೆ ಬರ್ತಾ ಇದ್ದೀನಿ ನಾನು ಮುಂಚೆ. ಸೊ ಬನ್ನಿ ಓಡೋಣ, ಹೋಗ್ತಾ ಮಾತಾಡೋಣ. ನೋಡಿ ನಮ್ಮ 250 ಹೆಂಗಿದೆ ಅಂತ. ಆದ್ರೆ ನಮ್ಮ ಇಲ್ಲಿನ ಟ್ರಾಫಿಕಲ್ಲಿ ಓಡಿಸೋದು ಸ್ವಲ್ಪ ಕಷ್ಟ ಇದೆ ಬಿಡಿ. ಏನಪ್ಪ ನಾಗರಬಾವಿ ಈ ಥರ ಟ್ರಾಫಿಕ್ ಆಗ್ಬಿಡೈತೆ. ಯಬ್ಬಬ್ಬಬ್ಬಬ್ಬ ಇರಿಟೇಷನ್ ಬಾಯ್ಸ್. ಹೋಗಕ್ಕ ತಟ್ಟಾಡತ್ಯಲ್ಲಕ್ಕ, ಹೆವಿ ಟ್ರಾಫಿಕ್ ಅಪ್ಪ. ಹಿಂಗೆಲ್ಲ ಇದ್ರೆ ಹುಚ್ಚ ಆಗೋಯ್ತೀನಿ ದೇವ್ರಣೆಗೂ. ಎಷ್ಟು ಟ್ರಾಫಿಕ್ ಹೇಳ್ರಿ. ಅಬ್ಬಾ ಓಮ ಎಲ್ಲಾರನ್ನು ಕರೆಸ್ಬಿಟ್ಟು ಹಣ ಹೊಸ ಗಾಡಿ ಇಸ್ಕೊಂಡು ಅವನೇ ಕಂಗ್ರ್ಯಾಚುಲೇಷನ್ ಹೇಳಿ ಅಂತ ಸೈಕ್ ಮಾಡ್ತೀನಿ ನೋಡು. ಇವತ್ತು ಹೆಂಗಿತ್ತು ಕಂಗ್ರ್ಯಾಚುಲೇಷನ್ BGM ಇಲ್ಲಿ? ಬೈ ಸೆಲೆಬ್ರೇಟ್ ಮಾಡ್ಬೇಕು ತಾನೆ ಬೈ. BGM ಅಲ್ಲಿ ಮಾಡಿದ್ವಲ್ಲ ಬ್ರೋ. ಬಿಗ್ ಫ್ಯಾನ್ ಅಮಿತ್ ಬ್ರೋ. ಬಿಗ್ ಫ್ಯಾನ್ ಬ್ರೋ. ಎಷ್ಟಾಯ್ತು ಬ್ರೋ ಆನ್ ರೋಡು? 84. ಚೆನ್ನಾಗಿದೆ ಬ್ರೋ ಗಾಡಿ. ಥ್ಯಾಂಕ್ ಯು. ಅವ್ರು ನೋಡಿ
ಇಟ್ಟಾಡು ಪಟ್ಟಾಡು ಬ್ರೋ, ನಮ್ಮ ಫ್ರೆಂಡ್ ಗಾಡಿ ಇಸ್ಕೊಂಡಿದ್ದಾರೆ. ಯಾರು ಅಮಿತ್ ಅಂತ. ಇವ್ರು ಹೊಡೀರಿ, ಒಂದು ಹೇಳ್ತೀನಿ ಇವ್ರಿಗೆ. ಅವ್ರು ಗೊತ್ತಿಲ್ಲ, ಇಲ್ಲೇ VIP ಬರ್ತಾವ್ರೆ. ಹಾ, ಹೆಂಗೆ? ಅಯ್ಯೋ, ಇವರು ಈ ಅಣ್ಣನು ಹೊಸ ಗಾಡಿ ಇಸ್ಕೊಂಡಿದ್ದಾರೆ. ನೋಡಿ, ಎಲ್ಲ ಹೊಸ ಗಾಡಿಗಳು ಇಸ್ಕೊಂಡು ಫುಲ್ಲು ಮಿಂಚುತ್ತಿದ್ದಾರೆ. ಓಯ್, ಅಲ್ಲಿ ಕಾಪ್ಸ್ ಇರ್ತಾರೆ ಶೋಭಿ. ಅಯ್ಯೋ, ಏನು XSR ಯಮಹಾದ್ ಹೆವಿ ಡೆಲಿವರಿಗಳು ಕೊಟ್ಬಿಟ್ಟವ್ರೆ. ಈ ರೋಡಲ್ಲಿ 2 ನೋಡಿದೆ ಇವಾಗ. ಮತ್ತೇನು ಬಾಯ್ಸ್, ಇನ್ನೇನು ಸಮಾಚಾರ? ಏನಾಗಿ ಕಾಂಟೆಂಟ್ಗಳು ಇಷ್ಟ ಆಗ್ತಾ ಇದ್ದಾರೆ, ಏನು ಮಾಡ್ಬೇಕು ಗೊತ್ತಲ್ಲ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.